ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಪೂರ್ತಿ ಖುಷಿಯಾಗಿ ನೆಮ್ಮದಿಯಾಗಿ ಎಲ್ಲರೂ ಕೂಡ ಇರಿ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ವ್ಲಾಗ್ನ ನಾನು 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಎಳ್ಳು ಬೆಲ್ಲನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗೆಲ್ಲ ಅಂದರೆ ಕಡಲೆ ಮತ್ತು ಎಳ್ಳನ್ನ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಒಂದು ಕಡಲೆನ ಒಂದು 1/4 kg ಸ್ವಲ್ಪ ಕಮ್ಮಿನೇ, ಅಂದರೆ ಒಂದು ಸ್ವಲ್ಪ ಅರ್ಧ ತೊಗೊಂಡಿದ್ದೆ. ಹಾಗಾಗಿ ಅದರಲ್ಲಿ ಸ್ವಲ್ಪ ಕಮ್ಮಿ ತೊಗೊಂಡು ಇವಾಗ ಕಡಲೆ ಬೀಜ ಕೂಡ ಚೆನ್ನಾಗಿ, ಅಂದರೆ ಅದು ತುಂಬ ಬ್ಲ್ಯಾಕ್ ಆಗೋ ಥರ ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ನೋಡಿ ಈ ಥರ ಹುರ್ಕೊಳ್ಬೇಕು. ಅಂದರೆ ಸ್ವಲ್ಪ ಬ್ಲ್ಯಾಕ್ ಆದರೆ ಚೆನ್ನಾಗಿ ಕಾಣಿಸಲ್ಲ, ಮತ್ತು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಆದರೆ ಅಷ್ಟು ಇದು ಮಾಡ್ಕೋಬಾರ್ದು. ಹಾಗಾಗಿ ಸ್ವಲ್ಪ ಹುರ್ಕೊಂಡೆ. ಇದು ಎಳ್ಳು ಬಂದು ನಮ್ಮ ಮನೆಯಲ್ಲೇ ಇದು ಮಾಡ್ಕೊಂಡಿರೋವಂಥ ಎಳ್ಳು, ಮನೆ ಎಳ್ಳು. ಆದರೆ ವೈಟ್ ಎಳ್ಳು ಯೂಸ್ ಮಾಡ್ತಾರೆ, ಆದರೆ ಮನೆಯಲ್ಲೇ ಇರೋದ್ರಿಂದ ಎಳ್ಳು ಸ್ವಲ್ಪ ತೊಳೆದೆಲ್ಲ ಒಣಗಾಕಿದ್ದೆ. ಇವಾಗ ಆ ಎಳ್ಳನ್ನೇ ತೊಗೊಂಡಿದ್ದೀನಿ. ನೋಡಿ ಈ ಎಳ್ಳು ಸ್ವಲ್ಪ ಬ್ಲ್ಯಾಕ್, ಅಂದರೆ ಅದರಲ್ಲಿ ಉಜ್ಜು ತೊಳೆದಿದ್ರು ಕೂಡ ಒಂದೊಂದು ಹೋಗಿಲ್ಲ. ಹಾಗೆ ಇವಾಗ ಎಳ್ಳು ಬೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಡಲೆ ತೊಗೊಂಡಿದ್ದೀನಿ. ಇದು ಅರ್ಧ kg ಪ್ಯಾಕೆಟ್ ಇರುವಂಥ ಕಡಲೆ. ನಾನು ಅರ್ಧ kgನೂ ಪೂರ್ತಿ ಹಾಕಲ್ಲ, ಸ್ವಲ್ಪ 1/4 kgಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಅಂದರೆ ಎಲ್ಲ 1/4 kg ಅನ್ನೋದಕ್ಕೆ ಜಾಸ್ತಿನೇ ಆಗಿಬಿಡುತ್ತೆ. ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಅಂದ್ಬಿಟ್ಟು ಅದನ್ನ ಯಾರು ತಿನ್ನೋದೇ ಇಲ್ಲ, ಅತ್ತೆ ಮಾವ ನಾನು, ಇನ್ನು ಮನೆಯವರು ಕೂಡ ತಿನ್ನಲ್ಲ, ಸಾರಿ. ಹಾಗೆ ಸೋನಿ ರಸು ಅವ್ರಿಗೆ ಇಷ್ಟಿಷ್ಟು ಕೊಟ್ಟರೆ ಫುಲ್ಲು ಚಲ್ಕೊಂಡೇ ಬರ್ತಾರೆ, ಇನ್ನು ತಿನ್ನಲ್ಲ ಜಾಸ್ತಿ. ಸೋನಿಗೆ ಬೇರೆ ವಾಮಿಂಟ್ ಆಗ್ತಾ ಇದೆ, ಹಾಗಾಗಿ ಹುಷಾರಿಲ್ಲ, ಸ್ವಲ್ಪನೇ ಮಾಡಿಕೊಂಡೆ. ಹಾಗೆ ಕಡಲೆ ಬೀಜ ಕೂಡ ಹುರಿದಿಟ್ಕೊಂಡಿದ್ದಂತ ಅದನ್ನ ಇವಾಗ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಸ್ವಲ್ಪ ಅಂದರೆ ಅದು ತಣ್ಣಗಾದ್ಮೇಲೆ ಅದನ್ನ ತಗೋಬೇಕು, ಆವಾಗ ನೀಟಾಗಿ ಸಿಪ್ಪೆ ಎಲ್ಲ ಹೋಗುತ್ತೆ. ನೋಡಿ ಇವಾಗ ಎಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಕೊಬ್ಬರಿ ಮತ್ತು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡಿದ್ದೀನಿ, ಕಡಲೆ, ಬೆಲ್ಲ, ಕೊಬ್ಬರಿ. ಇವಾಗ ಇದು ಹಾಕ್ಕೊಂಡೆ ಎಳ್ಳು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ತಿನ್ನೋಕ್ಕೆ. ವರ್ಷನ ಕಾಯಬೇಕಾಗುತ್ತೆ ಸಂಕ್ರಾಂತಿ ಹಬ್ಬ ಬರೋ ತನಕ. ಎಳ್ಳು ಬೆಲ್ಲ ಕೂಡ ರೆಡಿ ಆಯಿತು. ನಮ್ಮ ಮಾವವರು ಇವತ್ತು ಪೂಜೆನ ಮಾಡ್ತಾರೆ. ಹಾಗೆ ಎಳ್ಳು ಬೆಲ್ಲ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಕಡೆ ಬಂದು ಹುಳ್ಳಿ ತುಕ್ಕ ಅಂತ ಕರೀತಾರೆ. ಸಂಕ್ರಾಂತಿ ಸ್ಪೆಷಲು ನಮ್ಮ ಕಡೆ ಹುರುಳಿ ತುಕ್ಕನೇ. ಅಂದರೆ ಕೆಲವು ಐಟಮ್ನ ಮಾಡ್ತಾರೆ, ಅಂದರೆ ಕೆಲವರು ಪೊಂಗಲು ಆ ಥರ ಎಲ್ಲ. ನಮ್ಮ ಕಡೆ ಸ್ಪೆಷಲ್ ಅಂದರೆ ಹುಳ್ಳಿ ತುಕ್ಕನೇ. ಅಂದರೆ ಕೆಲವು ತುಂಬ ಕಡೆ ಬೇರೆ ಬೇರೆ ಸಂಪ್ರದಾಯದಲ್ಲಿ ಮಾಡ್ತಾರೆ, ಆದರೆ ನಮ್ಮ ಕಡೆ ಇದು ಹುರುಳಿಕಾಯಿ ಸೀಸನ್ ಇರೋದ್ರಿಂದ ಹುಳ್ಳಿ ತುಕ್ಕ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದು ಬಸ್ಸಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇವಾಗ ಕುಕ್ಕರಲ್ಲಿ ಒಂದು 4 ವಿಷಲ್ ಹೊಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬಸ್ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಹಸು ಬಂದು ಹಿಂದೆಯಿಂದ ಈ ಥರ ಇದು ಮಾಡ್ತಾ ಇದ್ದ. ನಂಗೆ ಸ್ವಲ್ಪ ಭಯ ಆಗುತ್ತೆ, ಅಂದರೆ ಅದು ಈ ಥರ ಇಡ್ಗೆ ಮಣಿ ಇರುತ್ತಲ್ಲ, ಅಲ್ಲಿ ಬಂದ್ಬಿಟ್ಟು ಅವ್ನು ಸಡನ್ನಾಗಿ ಬಿದ್ದೋಗ್ಬಿಟ್ರೆ ಅಂತ ಫುಲ್ ಭಯ ಆಗ್ತಾ ಇರುತ್ತೆ. ಅಂದರೆ ನಾನು ತೆಂಗಿನಕಾಯಿ ತುರಿತಾ ಇದ್ರೆ ಅದನ್ನ ಎತ್ಕೊಳಕ್ಕೆ ತಿನ್ನೋಕ್ಕೆಲ್ಲ ಬರ್ತಾ ಇರ್ತಾನೆ. ಮುಂದೆ ಎಲ್ಲಾರ ಹಿಂಗೆ ಮುಖ ಎಲ್ಲಾರ ಕೊಟ್ಟರೆ ಅದು ಫುಲ್ ಇದಾಗ್ಬಿಡುತ್ತೆ ಅಂತ ಭಯನೂ ಕೂಡ ಆಗಿರುತ್ತೆ. ಅಷ್ಟು ಇದು ಮಾಡಿದ್ರು ಕೂಡ ಹೋಗೋದೇ ಇಲ್ಲ. ಹಾಗೆ ಈರುಳ್ಳಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು, ಅಂದರೆ ಬಸ್ಸಾರು ಮಾಡಿರೋ ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದೆ, ಅದೇ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಹುರುಳಿಕಾಯಿ ಬಸ್ಸಾರಂತೂ ಕೂಡ. ಹಾಗೆ ಇವಾಗ 4 ವಿಷಲ್ ಹೊಡಿತು ನೋಡಿ. ಇವಾಗೆಲ್ಲ ಕಟ್ ಮಾಡಿಕೊಂಡು ಅಷ್ಟರಲ್ಲಿ ಬಂದೆ 4 ವಿಷಲ್ ಹೊಡಿತು. ಇವಾಗ ನೀರು ಮತ್ತು ಹುರುಳಿಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಹುರುಳಿಕಾಳು. 4 ವಿಷಲ್ ಹೊಡ್ಸಿದ್ರೆ ಸಾಕು, ಬೇಗನೆ ಬೇಯುತ್ತೆ. ಇದು ಅಂದರೆ ಹಿಂದಿನ ವರ್ಷದ್ದು ಹುರುಳಿಕಾಳು. ಈ ವರ್ಷದ ಹುರುಳಿಕಾಳು ಆದರೆ ಒಂದು 7-8 ವಿಷಲ್ ಹೊಡಿಸ್ಬೇಕಾಗುತ್ತೆ. ಇವಾಗ ಬಸ್ಸಾರು ಮಾಡೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಕೂಡ ಹುರ್ಕೊಂಡಿದ್ದೀನಿ. ಇವಾಗ ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಂಡು, ಇವಾಗ ಕೊತ್ತಂಬರಿ, 2 ಸ್ಪೂನಷ್ಟು ಜೀರಿಗೆ ನಾನು ಹುರಿದಿಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ. ಒಂದ್ಸತಿ ಹುರ್ಕೊಂಡು ಹಾಕ್ಕೊತೀನಿ, ಜೀರಿಗೆ ಹುರಿದೇನೆ ಹಾಕೊಂಡ್ರೇನೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಂದರೆ ಇದು ಹುಣಸೆಹಣ್ಣು ಹಳೇದಿತ್ತು, ಈ ವರ್ಷದ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಹಸಿದಿತ್ತಲ್ಲ, ಅಂದರೆ ಪೂರ್ತಿ ಹಣ್ಣಾಗಿರಲಿಲ್ಲ, ಅದಕ್ಕಾಗಿ ಅದನ್ನು ನೀರಲ್ಲಿ ನೆನೆಸಿದ್ದೀನಿ ಡೈರೆಕ್ಟ್ ಸಾಂಬಾರ್ಗೆ ಹಾಕೋಣ ಅಂತ. ಸೋನಿಗೆ ಇನ್ನೂ ಜ್ವರ ಹಾಗೆ ಇತ್ತು, ಹಾಗಾಗಿ ಸ್ವಲ್ಪ ಟಾನಿಕ್ ಎಲ್ಲ ಕುಡಿಸಿ ಮಲಗಿಸಿದ್ದೆ, ಆದರೂ ಕೂಡ ಇನ್ನೂ ಇದು ಮಾಡ್ತಿದ್ಲು. ಹಾಗಾಗಿ ನೋಡಿದೆ ಸ್ವಲ್ಪ ಅಂದರೆ ಜ್ವರ ಕಮ್ಮಿ ಆಗಿತ್ತು, ಆದರೆ ವಾಮಿಂಟ್ ಅಂತೂ ನಿಲ್ತಾನೆ ಇರಲಿಲ್ಲ. ಎಷ್ಟು ವಾಮಿಂಟ್ ಟಾನಿಕ್ ಹಾಕಿದ್ರು ಕೂಡ ಅದು ನಿಲ್ತಾನೆ ಇಲ್ಲ. ನೀರು ಕುಡಿದ್ರು ಕೂಡ ವಾಮಿಂಟ್ ಆಗ್ತಾಯಿತ್ತು. ಹಬ್ಬ ಅನ್ನೋದು ಕೂಡ ಮರ್ತೋಯ್ತು, ಅಷ್ಟು ಬೇಜಾರಾಯಿತು. ಮಕ್ಳಿಗೆ ಏನಾರು ಆದರೆ ನಮಗಂತೂ ಒಂಥರ ಅನಿಸ್ಬಿಡುತ್ತೆ, ಯಾವ ಹಬ್ಬನೂ ಬೇಡ ಏನು ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಹೊತ್ತು ಮಲಗು, ಆಮೇಲೆ
ನೋಡೋಣ ಕಮ್ಮಿ ಆಗಲಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದೆ. ಸ್ವಲ್ಪ ಕಮ್ಮಿ ಆಗಿತ್ತು ಜ್ವರ, ಆದರೆ ವಾಮಿಟ್ ಮಾತ್ರ ನಿಂತಾ ಇರಲಿಲ್ಲ. ಎಷ್ಟು ಟಾನಿಕ್ ಹಾಕಿದ್ರು ಕೂಡ ಇದಾಗ್ತಿತ್ತು. ಹಾಗೆ ನೋಡಿ ಹುರುಳಿ ತುಕ್ಕ ಅದು ಕೂಡ ಸ್ವಲ್ಪ ಅಂದರೆ ತಣ್ಣಗಾಗಲಿ ರುಬ್ಕೊಂಡ್ಬಂದೆ. ತಣ್ಣಗಾಗ್ಲಿದ್ಮೇಲೆ ರುಬ್ಕೊಂಡು ಇವಾಗ ಸಾಂಬಾರು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು ಅದೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡೆ. ಹಳ್ಳಿ ಕಡೆ ಹೇಗೆ ಅಂದರೆ ಹುರುಳಿಕಾಳು ಬಸ್ಸಾರು ಅಂದರೆ ತುಂಬ ಜನ ತುಂಬ ಇಷ್ಟಪಡ್ತಾರೆ. ಹಾಗೆ ನಮ್ಮ ಮನೇಲೂ ಕೂಡ ಅಂದರೆ ಚೆನ್ನಾಗಿ ಮಾಡಮ್ಮ ಅಂದರೆ ಚೆನ್ನಾಗಿರುತ್ತಲ್ಲ ಈ ಬಸ್ಸಾರು, ಚೆನ್ನಾಗಿ ಮಾಡಮ್ಮ ಚೆನ್ನಾಗಿರುತ್ತೆ ಬಸ್ಸಾರು ಅಂತ ಹೇಳ್ತಿದ್ರು ನಮ್ಮ ಮಾವವರು. ಹಾಗೆ ಒಂದು ಕಡೆ ಅನ್ನ ಮತ್ತು ಬಸ್ಸಾರನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಮತ್ತು ಅದು ಹುರುಳಿ ತುಕ್ಕನ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಹಳ್ಳಿ ಕಡೆನೇ ಜಾಸ್ತಿ ಈ ಥರ ಮಾಡೋದು. ಕೆಲವರು ಸಂಪ್ರದಾಯ ಥರ ಅಂದರೆ ಕೆಲವರು ಪೊಂಗಲ್ ಆಗಿರ್ಬೋದು, ಕೆಲವರು ಒಬ್ಬಟ್ಟು ಆ ಥರ ಮಾಡ್ತಾರೆ. ಆದರೆ ನಮ್ಮ ಹಳ್ಳಿ ಕಡೆ ಬಂದು ಈ ಥರ ಹುರುಳಿಕಾಳು ಅಂದರೆ ಇವಾಗ ಹುರುಳಿಕಾಳು ಸೀಸನ್ನೇ ಅಲ್ವಾ, ಅದನ್ನೆಲ್ಲ ಕಣದಲ್ಲಿ ತೆಗ್ದು ಇದು ಮಾಡಿರ್ತಾರಲ್ಲ, ಹಾಗಾಗಿ ಹುರುಳಿಕಾಳು ಇದೆ ಅನ್ಕೋಬೋದು. ನಮಗೆ ಅಷ್ಟೊಂದು ಹುರುಳಿಕಾಳು ಆಗಿಲ್ಲ ಈ ಸತಿ. ಆದರೂ ಕೂಡ ಒಂದು 5 ಸೇರು ಇಸ್ಕೊಂಬಂದಿದ್ವು. ನೆಕ್ಸ್ಟ್ ನಮಗಾದಾಗ ಅವಾಗ ಕೊಡ್ತೀವಿ ಅಂದ್ಬಿಟ್ಟು ನಮ್ಮದು ಹುರುಳಿಕಾಳು ಒಂದು 5-10 ಸೇರು ಅಷ್ಟೇ ಆಗ್ಬೋದು. ಅದು ಬೀಜಕ್ಕಂತ ಇಟ್ಟಿದ್ದೀವಿ. ನೆಕ್ಸ್ಟ್ ಟೈಮ್ಗೆ ಹುರುಳಿಕಾಳು ಆಗುತ್ತೆ ಏನೋ ನೋಡೋಣ. ಹಾಗೆ ಇವಾಗ ಸಾಂಬಾರನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಬಸ್ಸಾರು ಕೂಡ ಆಯಿತು. ಇನ್ನೇನು ಅದರಲ್ಲೇ ಇದು ಮಾಡಿದ್ನಲ್ಲ, ವಿಷಲ್ ಹೊಡ್ಸಿದ್ನಲ್ಲ, ಹಾಗಾಗಿ ಕುಕ್ಕರಲ್ಲೇ ಬಸ್ಸಾರನ್ನ ಮಾಡಿಕೊಂಡೆ. ನೋಡಿ ಬಸ್ಸಾರು ಕೂಡ ರೆಡಿ ಆಯಿತು, ಅನ್ನನೂ ರೆಡಿ ಆಯಿತು. ಇವಾಗ ಹುಣ್ಸೆಹಣ್ಣ ನೆನಾಕಿದ್ನಲ್ಲ ಅದನ್ನು ಕೂಡ ಹಾಗೆ ಡೈರೆಕ್ಟಾಗಿ ಅದನ್ನು ಕಿವುಚ್ಕೊಂಡು ಅದ್ರ ಬೀಜ ಮತ್ತು ಸಿಪ್ಪೆನ ತೆಗ್ದು ಇದು ಮಾಡ್ಕೊಂಡಿದ್ನಲ್ಲ, ಅದು ನರ ಇರುತ್ತಲ್ಲ ಹುಣ್ಸೆಹಣ್ಣು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವಾಗ ಹುಣ್ಸೆಹಣ್ಣು ರಸನ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಈ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಹುಣ್ಸೆಹಣ್ಣು ಅದು ಹುಣ್ಸೆಹಣ್ಣು ಕುಟ್ಟಂಡಿ ಅಂತ ಮಾಡ್ತಾರೆ, ಬೆಲ್ಲ ಅದೆಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಕೂಡ ಮಾಡಿ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ಹಳೆಯ ನೆನಪುಗಳನ್ನೆಲ್ಲ ಇದು ಮಾಡ್ತಾ ಇರುತ್ತೆ. ಹಾಗೆ ಸ್ವಲ್ಪ ಇದೆಲ್ಲ ಚೆಲ್ಕೊಬಿಟ್ಟಿತ್ತು. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹುರುಳಿಕಾಳನ್ನ ಮಿಕ್ಸಿಲಿ ರುಬ್ಕೊಬೇಕು. ಅಂದರೆ ಜಾಸ್ತಿ ಕಲ್ಲರ್ ರುಬ್ಕೊತಿದ್ರು. ನಮ್ಮ ಮನೇಲಿ ಕಲ್ಲು ಅಲ್ಲಿದೆ, ಅಂದರೆ ಹಳೆ ಮನೇಲಿದೆ. ಅದನ್ನೆಲ್ಲ ಇವಾಗ ತೊಳೆಯೋಷ್ಟರಲ್ಲಿ ಲೇಟೇ ಆಗಿಬಿಡುತ್ತೆ ಅಂತ ಡೈರೆಕ್ಟಾಗಿ ಮಿಕ್ಸಿಲೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದೆ. ನೋಡಿ ಮಿಕ್ಸಿಲಿ ರುಬ್ಬೋದ್ರಿಂದ ಅಷ್ಟೊಂದು ಬೇಗ ರುಬ್ಬೋಕ್ಕಾಗಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಒಂದೊಂದು ಸತಿ ಮಿಕ್ಸಿನೇ ಇದಾಗ್ಬಿಡುತ್ತೆ, ಅಷ್ಟು ವೈಬ್ರೇಟ್ ಆಗುತ್ತೆ, ಅಷ್ಟು ಇದಾಗುತ್ತೆ ಹುರುಳಿಕಾಳು. ಅಂದರೆ ಜಾಸ್ತಿ ನೀರು ಮಾಡ್ಕೊಬಾರ್ದಲ್ಲ, ಸ್ವಲ್ಪನೇ ನೀರು ಹಾಕ್ಕೋಬೇಕಲ್ಲ, ಹಾಗಾಗಿ ನೋಡಿ ಇಷ್ಟು ರುಬ್ಕೊಂಬಂದಿದ್ದೀನಿ. ಇವಾಗ ರುಬ್ಕೊಂಡಿದ್ದೆಲ್ಲ ಆಯಿತು. ಇವಾಗ ಕಾಯಿ ರಸನ ಮಾಡ್ಕೊತಾ ಇದ್ದೀನಿ. ಹುರುಳಿ ತುಕ್ಕದ ಜೊತೆ ಕಾಯಿ ರಸ ಇಲ್ಲದೆ ಇದ್ದರೆ ಹೇಗೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ತುರ್ಕೊಂಡಿರೋಂಥ ತೆಂಗಿನಕಾಯಿ, ಬೆಲ್ಲ, ಒಂದು 3 ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಕಾಯಿ ರಸ ಕೂಡ ರೆಡಿ ಆಯಿತು. ಹಾಗೆ ಬೋಂಡ ಮಾಡೋಣ ಅಂದ್ಬಿಟ್ಟು, ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಇವಾಗ ಜಡಿ ಇಟ್ಕೊತಾ ಇದ್ದೀನಿ. ಒಂದು 1/4 kg ಹಿಟ್ಟನ್ನ ತೊಗೊಂಡಿದ್ದೀನಿ ಅಷ್ಟೇ ಬಜ್ಜಿ ಮಾಡೋಕ್ಕೆ. ಇವಾಗ ಜಡಿ ಇಟ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪ ಅಂದರೆ ಸೂಜಿ ರವೆ, ಅಂದರೆ ಚಿಕ್ಕ ರವೆ ಅಂತೀವಲ್ಲ, ವೈಟ್ ರವೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆ ಸೋಡಾ, ಉಪ್ಪು, ಜೀರಿಗೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅಂದರೆ ಅದು ರವೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ರವೆ ಹಾಕಿ ನೀವು ರವೆ ಹಾಕಿ ಒಂದ್ಸತಿ ಟ್ರೈ ಮಾಡಿ. ತುಂಬ ಹಾಕಬೇಡಿ, ಆದರೆ ಒಂದು 2-3 ಚಮಚ ಅಷ್ಟು ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸತಿ ಮರ್ತೇ ಹೋಗ್ಬಿಡ್ತೀನಿ. ಮಿಕ್ಸರ್ ಇದ್ರೂ ಕೂಡ ಕೈನ ಯೂಸ್ ಮಾಡಿಬಿಡ್ತೀನಿ. ಆಮೇಲೆ ನೆನ್ಪು ಮಾಡ್ಕೊತೀನಿ. ಮಿಕ್ಸರಲ್ಲಿ ಇತ್ತಲ್ಲ ಮತ್ತೆ ಕೈನ ಯೂಸ್ ಮಾಡಿದೆ ಅಂದ್ಬಿಟ್ಟು ಇವಾಗ ಕೈಯೆಲ್ಲ ತೊಳ್ಕೊಂಡು ಮಿಕ್ಸರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಗಂಟುಗಳಿದ್ರೆ ಬೇಗನೆ ಇದಾಗುತ್ತೆ, ಹಾಗಾಗಿ ಮಿಕ್ಸರ್ ಯೂಸ್ ಮಾಡಿಕೊಂಡೆ. ಇರೋದನ್ನ ಯೂಸ್ ಮಾಡಬೇಕು, ಸುಮ್ಮನೆ ಇಟ್ಕೊಂಡು ಅದನ್ನೇನು ಫ್ಯಾಷನ್ ಶೋ ಮಾಡಬೇಕಾ ಅಂದ್ಬಿಟ್ಟು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸತಿ ತುಂಬ ಮರ್ತೇ ಹೋಗ್ತೀನಿ. ಹಾಗೆ ಮೆಣಸಿನ್ಕಾಯಿ ಕೂಡ ತೊಳ್ಕೊಂಡಿದ್ದೆ ಆವಾಗಲೇ. ಇವಾಗ ಒಂದು ಮೆಣಸಿನ್ಕಾಯಿ 2 ಮಾಡಿ ಕಟ್ ಮಾಡಿಕೊಂಡೆ. ಹಾಗೆ ಇವಾಗ ಎಣ್ಣೆ ಕೂಡ ಕಾದಿತ್ತು. ಅಷ್ಟರಲ್ಲಿ ನಾನು ಕೂಡ ತಲೆ ಎಲ್ಲ ಬಾಚ್ಕೊಂಡು ಸ್ವಲ್ಪ ಹೂವು ಎಲ್ಲ ಮುಟ್ಕೊಂಡು ಬಂದೆ. ಮತ್ತು ಎಷ್ಟು ಮನೆ ಕ್ಲೀನ್ ಮಾಡಿದ್ರೂ ಫುಲ್ ಸುಸ್ತಾಗ್ಬಿಡುತ್ತೆ ಹಬ್ಬದ ದಿವಸ ಅಂತೂ. ಅದು ಇದು ಚೆಲ್ತಾನೆ ಇರ್ತಾರೆ. ಮತ್ತು ಅಡುಗೆ ಮಾಡಬೇಕಾದ್ರೆ ಗಡಿಬಿಡಿಲಿ ಅಲ್ಲಿ ಇಲ್ಲಿ ನಾವೇ ಕೂಡ ಚೆಲ್ಲಿಬಿಡ್ತೀವಿ. ಹಾಗಾಗಿ ಮತ್ತೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಎಲ್ಲ ಲಾಸ್ಟಿಗೆ ಬಜ್ಜಿ ಬಿಡೋಣ, ಊಟದ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಇವಾಗ ಇಟ್ಬಿಟ್ಟು ಬಂದೆ. ಹಿಟ್ಟನ್ನ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ಎಷ್ಟು ಎಣ್ಣೆ ಉಳಿತಾಯ ಆಗುತ್ತೆ ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ತುಂಬಾ ಜನ ಗೊತ್ತಿರಲ್ಲ, ಡೈರೆಕ್ಟಾಗಿ ಈ ಥರ ಹಾಕ್ಬಿಡ್ತೀವಿ. ಆದರೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಎಣ್ಣೆಯಲ್ಲಿ ಆಮೇಲೆ ಹಾಕಿದ್ರೆ ಎಣ್ಣೆ ಕೂಡ ಉಳಿತಾಯ ಆಗಿರುತ್ತೆ. ಅಂದರೆ ನಾವು ಎಷ್ಟು ಎಣ್ಣೆ ಹಾಕಿರ್ತೀವೋ ಅಷ್ಟೇ ಎಣ್ಣೆ ಉಳಿದಿರುತ್ತೆ.
ಹಾಗಾಗಿ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಒಂದು 3/4 ಗಂಟೆ ಅಷ್ಟು ಎತ್ತಿಕ್ಕಿದೆ. ಇವಾಗ ಬಜ್ಜಿನ ಮಾಡ್ಕೊಂತಾ ಇದ್ದೀನಿ. ಲಸ್ಸು ಬಂದು ಅಮ್ಮ ನಂಗೆ ಬಜ್ಜಿ ಕೊಡು ಅಂತ ಕೇಳ್ತಿದ್ದ. ಇರು ಸ್ವಲ್ಪ ಬಿಸಿ ಇದೆ ಆಮೇಲೆ ಕೊಡ್ತೀನಿ ಅಂತ ಕೇಳ್ತಿದ್ದೆ. ಮಕ್ಳಿಗೆ ಏನು ಕೊಡಕ್ಕೂ ಕೂಡ ಭಯ ಆಗ್ತಿದೆ. ಸೋನಿಗಾಗಿರೋದು ಫುಡ್ ಪಾಯ್ಸನು ಆ ಥರ ಎಲ್ಲ ಕೇಳಿದ್ರೆ ತುಂಬಾನೇ ಭಯ ಆಗುತ್ತೆ. ಅಂದ್ರೆ ಏನೇ ಒಂದ್ ಕೊಟ್ರು ಹೆಚ್ಚು, ಒಂದ್ ಕೊಟ್ರು ಕೊಡ್ಲಿಲ್ಲ ಅಂದ್ರೂನು ಕಡಿಮೆ ಈ ತರ ಆಗ್ಬಿಟ್ಟಿದೆ. ಅವಳಂತೂ ನೀರ್ ಕುಡಿದ್ರು ಸಾಕು ಅಷ್ಟಕ್ಕೇನೆ ವಾಮಿಟ್ ಮಾಡ್ತಾ ಇದ್ದಾಳೆ. ಇನ್ನೇನ್ ಊಟ ಮಾಡ್ಸೋದು ಅವಳಿಗೆ ಅಂತ ಅದೇ ತಲೆ ಬಿಸಿ ಆಗ್ಬಿಡುತ್ತೆ. ಹಾಗೆ ಬಜ್ಜಿ ಮತ್ತೆ ಆಯ್ತು. ಸ್ವಲ್ಪ ಹಿಟ್ ಮಿಕ್ತಿದ್ದಲ್ಲ ಅದನ್ನ ಈರುಳ್ಳಿ ಎಲ್ಲ ಹಾಕಿ ಅವ್ಳಿಗೂ ಕೂಡ ಈರುಳ್ಳಿ ಬಜ್ಜಿ ಮಾಡ್ಕೊಟ್ಟೆ. ಹಾಗೆ ನೋಡಿ ಹುಳ್ಳಿ ತುಕ್ಕ ಮತ್ತೆ ಕಾಯಿ ರಸ ಬಜ್ಜಿ ಕೂಡ ಒಳ್ಳೆ ಕಾಂಬಿನೇಷನ್. ಊಟ ಎಲ್ಲ ಮುಗಿದಾದ್ಮೇಲೆ ಸೋನಿ ನೋಡಿ ಮತ್ತೆ ವಾಮಿಟ್ನ ಮಾಡ್ಕೊಂತಾ ಇದ್ದಾಳೆ. ಎಷ್ಟು ಅಂದ್ರೆ ಒಂದ್ ನೀರ್ ಕುಡಿದ್ರು ಕೂಡ ಅವ್ಳಿಗೆ ವಾಮಿಟ್ ಆಗ್ತಾ ಇದ್ರೆ ಅಂದ್ರೆ ಅದೇ ಹೊಟ್ಟೆ ಒಳಗಡೆ ಇನ್ನೇನ್ ಇರುತ್ತಲ್ಲ ಎಷ್ಟು ಇದಾಗುತ್ತೆ ಅಂದ್ರೆ ಮಕ್ಳಿಗೆ ಈ ತರ ಆದ್ರೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಒಂದ್ ನೈಟ್ಗೆ. ನೋಡಿ ಅವಳು ನೋಡಕ್ಕಾಗಲ್ಲ ಅಷ್ಟು ಇದಾಗ್ತಿದೆ. ಎಷ್ಟು ಅಂದ್ರೆ ಟಾನಿಕ್ ಹಾಕುದ್ರೆ ಅದು ಟಾನಿಕ್ ಕೂಡ ವಾಪಸ್ಸು ಬರ್ತಾ ಇದೆ. ಅಷ್ಟು ವಾಮಿಟ್ ಆಗ್ತಾ ಇದೆ. ಅಂದ್ರೆ ಹಾಸ್ಪಿಟಲ್‌ಗೆ ಕರ್ಕೊಂಡೋದ್ರು ಕೂಡ ಇದೇ ತರ ಆಗ್ತಿದೆ. ಇವತ್ತು ಹಬ್ಬ ಬೇರೆ ತೆಗ್ದಿರಲ್ಲ. ಹಾಗಾಗಿ ನಾಳೆ ಕರ್ಕೊಂಡ್ ಹೋಗೋಣ ಅಂತ ಸುಮ್ನಾಗಿದ್ದೀವಿ. ನೋಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಅಂತೂ ನಂಗ್ ನೋಡಕ್ಕೆ ಆಗ್ತಿರ್ಲಿಲ್ಲ. ಅದ್ರಲ್ಲಿ ಹಸು ಬಂದು ಅವಳು ವಾಮಿಟ್ ಮಾಡ್ತಿರಕ್ಕೆ ಅವನಂತೂ ವ್ಯಾ ವ್ಯಾ ಅನ್ಬಿಟ್ಟು ಹೊರಗಡೆ ಎಲ್ಲ ಹೋಗ್ತಿದ್ದಾನೆ. ಮಕ್ಳಿಗೆ ಈ ತರ ಬೇಕ್ರಿ ತಿಂಡಿ ಅದನ್ನೆಲ್ಲ ಕೊಟ್ಟು ನಾವೇ ಇದ್ ಮಾಡ್ಬಿಡ್ತೀವಿ. ಅಂದ್ರೆ ಮಕ್ಳು ಕೂಡ ಮಾತು ಕೇಳಲ್ಲ. ನಾವ್ ಹೇಳಿದ ಮಾತು ಒಂದು ಕೇಳಲ್ಲ. ನಾವ್ ಹೇಳಿದ್ದನ್ನ ಜಾಸ್ತಿ ಮಾಡ್ತಾರೆ ಈಗಿನ ಮಕ್ಳಂತೂ. ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆದ್ರೆ ಈ ಟೈಮಲ್ಲಿ ನೋಡಿ ಅವ್ರನ್ನ ನೋಡಕ್ಕಾಗಲ್ಲ ಅಷ್ಟು ಇದಾಗಿರುತ್ತೆ. ಅದನ್ನ ತಿನ್ಬೇಡಿ ಅಂದ್ರು ಕೂಡ ಅದನ್ನೇ ತಿಂತಾರೆ. ಏನ್ ಮಾಡಕ್ಕಾಗಲ್ಲ ಈ ಮಕ್ಳನ್ನ ಕಟ್ಕೊಂಡು ಇದ್ ಮಾಡ್ಕೊಳ್ಳೋಷ್ಟರಲ್ಲೇ ಸುಸ್ತಾಗ್ಬಿಡುತ್ತೆ. ಹಾಗೆ ಸ್ವಲ್ಪ ಅವ್ಳಿಗೂ ಕೂಡ ಸಮಾಧಾನ ಮಾಡಿ ಒಳಗಡೆ ಎಲ್ಲ ಮನ್ಗುಸ್ ಬಂದೆ. ಒಂದ್ 2 ದಿವಸದಿಂದ ಸರಿಯಾಗಿ ಊಟ ಅನ್ನೋದೇ ಮಾಡಿಲ್ಲ. ಬರೀ ಇದೇ ಆಯ್ತು. ಅವ್ರು ಊಟ ಮಾಡ್ದಿದ್ದಕ್ಕೆ ನಾವೇನೇ ಮಾಡಿದ್ರು ಹಬ್ಬನೇ ಬೇಡ ಅನ್ನೋ ಇದ್ ಬರುತ್ತೆ. ಹಾಗಾಗಿ ನಾವು ಗೆಡ್ಡೆ ಅದು ಗೆಣಸು ಅದೆಲ್ಲ ಏನು ಬೇಯ್ಸಕ್ಕೆ ಹೋಗ್ಲಿಲ್ಲ. ಇರೋದ್ರಲ್ಲೇ ಸುಮ್ನಾಗ್ಬಿಟ್ವು. ಅದನ್ನ ತಿಂದ್ವು. ಆಮೇಲೆ ಮತ್ತೆ ಇದೇನಾರ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಏನು ತರಕ್ಕೂ ಹೋಗ್ಲಿಲ್ಲ. ಏನು ಮಾಡ್ಲಿಲ್ಲ. ಎಷ್ಟು ಟಾನಿಕ್ ಹಾಕಿದ್ರು ಕೂಡ ಟಾನಿಕ್ ಹಾಕ್ತೀವಿ ಮತ್ತೆ ಹೋಗಿ ವಾಮಿಟ್ ಮಾಡ್ಕೊಂತಾಳೆ. ಸುಮ್ನೆ ಟಾನಿಕ್ ಹೊಟ್ಟೆಲ್ ಹೋದ್ರೆ ಅಲ್ವಾ ಅದು ಸ್ವಲ್ಪ ಇದಾಗಕ್ಕೆ. ಅದು ಹೊರಗಡೆ ಹಿಂಗ್ ಟಾನಿಕ್ ಹಾಕಿ ಹಿಂಗ್ ಮನ್ಗಸಿರ್ತೀನಿ. ಅದ್ ಸ್ವಲ್ಪ ಹೊತ್ತು ಕುತ್ಕೊಳೆ ಅಂದ್ರು ಕೂಡ ಕುತ್ಕೊಳ್ಳಲ್ಲ. ಸುಸ್ತಾಗ್ತಿದೆ ಅಂತ ಹಂಗೆ ಮನಿಕೊಂಡ್ಬಿಡ್ತಾಳೆ. ಅದು ಹೊಟ್ಟೆಲೇ ಹೋಗಲ್ಲ ಟಾನಿಕ್ಕು. ಆಮೇಲೆ ವಾಮಿಟ್ ಬರ್ತಿದೆ ಅಂದ್ರೆ ಹೊರಗಡೆ ಹೋಗಿ ವಾಮಿಟ್ ಮಾಡ್ಬಿಡ್ತಾಳೆ. ಇದೇ ಆಗೋಯ್ತು. ನಾಳೆ ನೋಡ್ಬೇಕು ಹಾಸ್ಪಿಟಲ್ ಇದ್ರೆ ಕರ್ಕೊಂಡು ಹೋಗ್ಬೇಕು. ನೋಡೋಣ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇರೋದ್ರಲ್ಲೇ ಅದ್ರಲ್ಲಿ ಬೇರೆ ತಲೆನೋವು. ಇಲ್ಲಿ ಅಂದ್ರೆ ತಲೆ ಫುಲ್ ಬಿಸಿ ಇತ್ತು. ಎಷ್ಟು ಸುಡ್ತಾ ಇತ್ತು ಅಂದ್ರೆ ನಮ್ಮನೇಲಿ ಟೆಂಪ್ರೇಚರ್ ಅಲ್ಲಿ ಇದ್ದಿತ್ತಲ್ಲ ಅದನ್ನ ಚೆಕ್ ಮಾಡಿದ್ರೆ ಅದ್ರಲ್ಲಿ ನಾರ್ಮಲ್ ತೋರಿಸ್ತಿತ್ತು. ಆದ್ರೆ ಫುಲ್ ಬಿಸಿ ಇತ್ತು ತಲೆ ಎಲ್ಲ. ಆಮೇಲೆ ಸ್ವಲ್ಪ ವಿಕ್ಸ್ ಎಲ್ಲ ಹಚ್ಚಿ ಫುಲ್ ಇದ್ ಮಾಡಿದೆ. ಮಕ್ಳಿಗೆ ಏನಾರ ಆದ್ರೆ ಫುಲ್ ಕೈ ಕಾಲೇ ಓಡಲ್ಲ. ಅಷ್ಟು ಬೇಜಾರಾಗ್ಬಿಡುತ್ತೆ ನಮ್ಗಂತೂ. ಹಾಗೆ ಸ್ವಲ್ಪ ಹೊತ್ತು ಮನಿಕೋ ಅಂತ ಮನ್ಗೂಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.